ಪ್ರೇಷಿತರ ಕಾರ್ಯಕಲಾಪದಲ್ಲಿ ಸ್ವಾಮಿ 1ನೇ ಅಧ್ಯಾಯದ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ, ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ, ಜುದೇಯದಲ್ಲೂ ಸಮಾರ್ಯದಲ್ಲೂ ಲೋಕದ ಕಡೆಯವರೆಗೂ ನಮಗೆ ಸಾಕ್ಷಿಗಳಾಗುವಿರಿ ಎಂಬುದಾಗಿ ನೀವು ನುಡಿದಿದ್ದೀರಾ ಸ್ವಾಮಿ. ಇಂದು ಸಮಯದಲ್ಲಿ ಸ್ವಾಮಿ, ಬಲಹೀನರಾದ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಸ್ವಾಮಿ, ನಮ್ಮನ್ನು ಆಶೀರ್ವದಿಸಿ ನಿಮಗೆ ಸಾಕ್ಷಿಗಳಾಗುವಂತೆ ಸ್ವಾಮಿ ಯೇಸುವೆ, ನಾವು ಯಾವ ರೀತಿಯ ಪಕ್ಷಪಾತ ಮಾಡದಂತೆ ಸ್ವಾಮಿ, ಎಲ್ಲರೂ ಒಮ್ಮನಸ್ಸಿನಿಂದ ಪ್ರಾರ್ಥನೆ ಮಾಡುವ ಕೃಪೆಯನ್ನು, ಆಶೀರ್ವಾದವನ್ನ ನಮ್ಮ ಮೇಲೆ ಸುರಿಸಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಪ್ರಭುವೇ, ನೀವು ಮನಸ್ಸು ಮಾಡಿದ್ದಲ್ಲಿ ನಮ್ಮನ್ನು ಅನುಗ್ರಹಿಸಲು ಸಾಧ್ಯ. ನೀವು ಮನಸ್ಸು ಮಾಡಿದಲ್ಲಿ ನಿಮ್ಮ ಕೃಪಾವರಗಳನ್ನ ನಮ್ಮ ಮೇಲೆ ಸುರಿಸಲು ನಿಮ್ಮಿಂದ ಸಾಧ್ಯ ಸ್ವಾಮಿ. ನಮ್ಮ ಮೇಲೆ ಕರುಣೆ ತೋರಿರಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ಅಂದು ಬಾರ್ತಿಮಾಯನು ಕಣ್ಣಿಲ್ಲದ ಕುರುಡನಾಗಿದ್ದ ಬಾರ್ತಿಮಾಯನು ಕೂಗಿ ಕರೆಯುತ್ತಿದ್ದ ಸ್ವಾಮಿ. ಯೇಸುವೇ, ದಾವೀದ ಕುಲಪುತ್ರರೇ, ನನ್ನ ಮೇಲೆ ಕರುಣೆ ತೋರಿರಿ, ನನ್ನ ಮೇಲೆ ದಯ ತೋರಿ ಎಂದು ಕೂಗಿ ಕರೆಯುತ್ತಿದ್ದಾಗ ಯೇಸುವೇ, ಹೋಗುತ್ತಿದ್ದ ನೀವು ಅಲ್ಲೇ ನಿಂತು ನಿಮ್ಮ ಶಿಷ್ಯರನ್ನ ಕಳುಹಿಸಿ ಆ ಕುರುಡನನ್ನ ನಿಮ್ಮ ಬಳಿಗೆ ಕರೆದುಕೊಂಡಿರಿ ಸ್ವಾಮಿ. ನನ್ನಿಂದ ನಿನಗೆ ಏನಾಗಬೇಕಾಗಿದೆ ಎಂದು ಕೇಳಿದಾಗ ಆ ಕುರುಡ ಬಾರ್ತಿಮಾಯನು ವಿನಯದಿಂದ ಕೇಳಿಕೊಂಡ, ತನ್ನ ಕಣ್ಣುಗಳನ್ನು ಕಾಣುವಂತೆ ಮಾಡಿ ಸ್ವಾಮಿ ಎಂಬುದಾಗಿ ಯೇಸುವೇ, ಅವನ ಮೇಲೆ ಮನ ಮರುಗಿ ಆ ಕ್ಷಣದಲ್ಲೇ ಅವನ ಕಣ್ಣುಗಳನ್ನ ಮುಟ್ಟಿ ಅವನ ಕಣ್ಣುಗಳು ಚೆನ್ನಾಗಿ ಕಾಣುವಂತೆ ಮಾಡಿದ ಪ್ರಭುವೇ. ಎಂದು ಸ್ವಾಮಿ, ನಮ್ಮ ಅಂತರಂಗದ ಕಣ್ಣುಗಳನ್ನ ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಅಂತರಂಗದ ಕಣ್ಣುಗಳನ್ನು ತೆರೆಯಿರಿ ಸ್ವಾಮಿ, ಎಲ್ಲವನ್ನು ನೋಡುವಂತ ಸ್ವಾಮಿ ಯೇಸುವೇ, ನಿಮ್ಮ ಮಹಿಮೆಯನ್ನು ಕಾಣುವಂತ ಕೃಪೆಯನ್ನು ನಮಗೆ ದಯಪಾಲಿಸ ಕರುಣಿಸಿರಿ ಸ್ವಾಮಿ. ಹಾಲೆಲೂಯಾ, 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 ಹಾಲೆಲೂಯಾ. ಈ ಸ್ತುತಿ ಮಾಡುವ ಸಮಯದಲ್ಲಿ ಸ್ವರ್ಗದ ಬಾಗಿಲನ್ನು ತೆರೆದು ದಿವ್ಯ ಶಕ್ತಿಯ ಒಬ್ಬೊಬ್ಬರ ಮೇಲೆ ಹರಿದು ಹಾಲೆಲೂಯಾ, 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 ಯೇಸುವೇ, ನಾವು ಹಾಲೆಲೂಯಾ, 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 ಅನೇಕರ ರೋಗಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಈ ಸಮಯದಲ್ಲಿ ಎಲ್ಲ ರೋಗಿಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಮಾನಸಿಕ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ವಾಮಿ, ಅಪ್ಪ, ಹೃದಯ ರೋಗಿಗಳೆಲ್ಲರನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಆರಾಧನೆ ಯೇಸುವೇ. ಎಲ್ಲರ ಮೇಲೆ ಮಹಿಮೆ ಭಯಪಟ್ಟ ಕರಗಳನ್ನ ಚಾಚಿ ಅವರನ್ನು ಆಶೀರ್ವದಿಸಿ ಗುಣಪಡಿಸಿರಿ. ಯೇಸುವೇ, ದಯೆಯಿಂದ ನಿಮ್ಮ ಪ್ರಾರ್ಥಿಸುತ್ತೇವೆ. ನಮ್ಮ ಮೇಲೆ ಕರುಣೆ ತೋರಿ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಹಾಲೆಲೂಯಾ, 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 ಹಾಲೆಲೂಯಾ. Dewa,
ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಬಿಡುವುದಿಲ್ಲ ಎಂದು ಹೇಳಿದ ದೇವರೇ, ಯೆಶಾಯ ಪ್ರವಾದಿ ಗ್ರಂಥದಲ್ಲಿ 49:15 ನೀವು ಹೇಳಿದಿರಿ, ಹೆತ್ತ ತಾಯಿ ತನ್ನ ಮರೆಗೂಸನ್ನ ಮರೆಯುವುದುಂಟೆ, ಆಗೊಮ್ಮೆ ಮರೆತರು ನಾನು ನಿನ್ನನ್ನು ಮರೆಯನು. ಮುಂದುವರಿಸಿ ನುಡಿದಿರಿ, ನೀ ನನ್ನ ಕಣ್ಣ ಮುಂದೆ ಪೌಳಿ ಗೋಡೆಯಾಗಿದೆಯಾ, ನಿನ್ನನ್ನು ನನ್ನ ಕಣ್ಣ ಮುಂದೆ ಪೌಳಿ ಗೋಡೆಯಾಗಿ ಮಾರ್ಪಡಿಸಿಕೊಂಡಿದ್ದೇನೆ ಎಂದು ಹೇಳಿದ ದೇವರೇ, ಜಕರ್ಯನ ಗ್ರಂಥ 12ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ನೀವು ಹೇಳುತ್ತೀರಿ, ನೀವು ನನ್ನ ಕಣ್ಣಿನ ಮಣಿಗಳು, ನಮ್ಮನ್ನ ಕಣ್ಣಿನ ಮಣಿಯನ್ನು ನಿಮ್ಮೊಟ್ಟಿಗೆ ನಮ್ಮನ್ನ ಇರಿಸಿಕೊಂಡಿರಿ. ಯೇಸು ಸ್ವಾಮಿ ಪ್ರಾರ್ಥಿಸಿದರು, ಅಪ್ಪ ನೀವು ನನ್ನಲ್ಲಿಯೂ ನಾವು ನಿಮ್ಮಲ್ಲಿಯೂ ನೆಲೆಗೊಂಡಿರುವಂತೆ ಇವರು ನಿಮ್ಮ ಮಹಿಮೆಯನ್ನು ಅರಿತುಕೊಳ್ಳಲು ನಾವು ಇವರಲ್ಲಿಯೂ ಇವರು ನಮ್ಮಲ್ಲಿಯೂ ನೆಲೆಗೊಂಡರೆ ನಿಮ್ಮ ಬರವಣಿಗೆ ಹಾಗೂ ನೀವು ನಮ್ಮೊಂದಿಗೆ ತಪ್ಪುವುದಕ್ಕಾಗಿ ನಾವು ಎದುರು ನೋಡುತ್ತಿರುವಂತ ಗಳಿಗೆ ಇದೇ ಆಗಿರಲಿ ಸ್ವಾಮಿ. ಯುಗಾಂತ್ಯದವರೆಗೂ ನಮ್ಮೊಡನೆ ಇರುವನೆಂದು ವಾಗ್ದಾನ ಮಾಡಿದಿರಿ ಸ್ವಾಮಿ. ನಾನು ನಿಮ್ಮೊಡನೆ ಇರುವ ದೇವರು ಇಮ್ಯಾನುವೇಲ್ ಎಂದು ನನಗೆ ಪ್ರಕಟಪಡಿಸಿದಿರಿ ಸ್ವಾಮಿ. ನೀವು ಇರುವ ಸ್ಥಳದಲ್ಲಿ ನಿಮ್ಮ ದೇವರನ್ನು ನೆನೆದು ನೀವು ಆರಾಧಿಸಬಹುದೆಂದು ಸಮಾರ್ಯದ ಸ್ತ್ರೀಯ ಮುಂದೆ ನಿಂತು ನುಡಿದ ಯೇಸುವೆ, ಜಕ್ಕಾಯನ ಮನೆಯನ್ನು ಉದ್ಧಾರ ಮಾಡಿ ಜಕ್ಕಾಯನ ಮೇಲಿದ್ದಂತ ಎಲ್ಲ ಕಳಂಕಗಳನ್ನು ಆವರಿಸಿ ಅಭಿಷೇಕ ಮಾಡಿದವರೇ, ಜಕ್ಕಾಯನ ಹೆಂಡತಿಯ ಅವರ ಮನವೇದನೆಯನ್ನ ಕಂಡು ಕಲ್ವಾರಿ ಸಿಲುಬೆಯ ಯಾತ್ರೆಯಲ್ಲಿ ಆಕೆ ಕೊಟ್ಟಂತ ವಸ್ತ್ರದಲ್ಲಿ ಮುಖವನ್ನು ಒರೆಸಿ ಮುಖದಕ್ಷಿಣೆಯ ಕಾಣಿಕೆ ಕೊಟ್ಟವರೇ, 12 ವರ್ಷ ರಕ್ತಸ್ರಾವದ ಸ್ತ್ರೀ ಅಂಜಿ ನಡಗಿದಾಗ
ಈ ಲೋಕ ಕೈ ಬಿಟ್ಟಾಗ, ಲೋಕದ ಶಕ್ತಿ ಇಲ್ಲದೆ ಹೋದಾಗ ನಿಮ್ಮ ದಿವ್ಯ ಶಕ್ತಿಯನ್ನು ಅವಳಲ್ಲಿ ತುಂಬಿ ಎದ್ದು ನಡೆದು ಬಂದು ನಿಮ್ಮನ್ನು ಮುಟ್ಟುವ ಪ್ರೇರಣೆ ಕೊಟ್ಟ ಪರಿಶುದ್ಧಾತ್ಮರೇ, ನಾವು ನಿಮ್ಮ ಅಭಿಷೇಕವನ್ನು ಎದುರು ನೋಡುತ್ತಾ ನಿಮ್ಮನ್ನು ಮುಟ್ಟುವಂತೆ, ನಿಮ್ಮೊಟ್ಟಿಗೆ ಇರುವಂತೆ ನಮ್ಮನ್ನು ಅನುಗ್ರಹಿಸಿರಿ. 38 ವರ್ಷಗಳ ಕಾಲ ಕಾದಿರುವಂತೆ ಆತನ ಹೃದಯದಲ್ಲಿ ಒಂದು ವಿಶೇಷವಾದಂತ ಪ್ರೀತಿಯನ್ನ ಕೊಟ್ಟು, ಇಗೋ ನಿಮ್ಮ ಪುತ್ರನ ಮೂಲಕ ಅವರು ಸ್ವಸ್ಥ ಹೊಂದಬೇಕೆನ್ನುವ ಒಂದು ಯೋಜನೆಯ ಪ್ರಕಾರ 38 ವರ್ಷಗಳ ಕಾಲ ಕಾದಿದ್ದ ಆ ಪಾರ್ಶ್ವವಾಯು ರೋಗಿಯನ್ನ ನಿಮ್ಮ ಪುತ್ರನ ಮೂಲಕ ಸೌಖ್ಯಪಡಿಸಿ, ಆತನ ಪಾಪಗಳನ್ನು ಕ್ಷಮಿಸಿ, ಪರಿಶುದ್ಧಗೊಳಿಸಿ, ಆತ್ಮರಿಂದ ತುಂಬಿದ ದೇವರೇ, ನಾವು ನಿಮ್ಮನ್ನೇ ಆಶ್ರಯಿಸಿಕೊಳ್ಳುತ್ತಾ ನಾವು ನಿಮ್ಮೊಡನೆ ಜೀವಿಸಲು ಸ್ವಾಮಿ ನೀವು ನಮ್ಮೊಂದಿಗೆ ಜೀವಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ ಕರ್ತನೇ. ನಮ್ಮ ಹತ್ತಿರವೇ ಇರುವ ದೇವರು ನೀವು ಸ್ವಾಮಿ. ನೀವು ನಮ್ಮ ಹತ್ತಿರ ಇರುವಾಗ ನಾವು ಈ ಲೋಕವನ್ನು ನೀವು ಜಯಿಸಿದ ಹಾಗೆ ನಾವು ಜಯಿಸಬಹುದು. ನೀವು ನಮ್ಮೊಟ್ಟಿಗೆ ಇರುವುದಾದರೆ ಸ್ವಾಮಿ, ನಾವು ಧರೆಗೆ ಉಪ್ಪಾಗಿಯೂ ಜಗಕ್ಕೆ ಬೆಳಕಾಗಿಯೂ ಇರಬಹುದು. ಏಕೆಂದರೆ ರುಚಿ ಕೊಡುವ ಉಪ್ಪು ನೀವೇ, ಬೆಳಕು ಕೊಡುವ ಜಗಜ್ಯೋತಿಯು ನೀವೇ. ಯೇಸುವೇ, ನಾವು ನಿಮ್ಮೊಟ್ಟಿಗೆ ಜೀವಿಸುವಂತೆ, ನಿಮ್ಮನ್ನೇ ಆಶ್ರಯಿಸಿಕೊಳ್ಳುವಂತೆ ಕರ್ತನೇ, ನಮ್ಮೆಲ್ಲರನ್ನ ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮದ ಮೂಲಕ ನಿಮಗೆ ಒಪ್ಪಿಸಿಕೊಡುತ್ತೇವೆ. ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮದಲ್ಲಿ ಮಾಡುತ್ತಿರುವ ಸೇವೆಯನ್ನು ಇಬ್ಬರು ಗುರುಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಅವರಲ್ಲಿ ಪರಿಶುದ್ಧಾತ್ಮರ ಶಕ್ತಿ ಹಿಡಿದು ಬರಲಿ. ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆಶೀರ್ವದಿಸಿರಿ. ಇದನ್ನು ಅಭಿವೃದ್ಧಿಪಡಿಸಲು ಬಂದಿರುವ 2 ಗುರುಗಳ ಮೇಲೆ ನಿಮ್ಮ ಕಣ್ಣುಗಳು ಚಾಚಲ್ಪಡಲು ಅವರ ಜೊತೆಯಲ್ಲಿ ನೀವು ನಿಲ್ಲಿರಿ ಸ್ವಾಮಿ. ವೃದ್ಧಾಶ್ರಮದಲ್ಲಿರುವ ಎಲ್ಲ ವೃದ್ಧರನ್ನು ಒಪ್ಪಿಸಿಕೊಡುತ್ತೇನೆ. ಅವರ ಎಲ್ಲ ಕಾರ್ಯಗಳನ್ನು, ಅವರ ಎಲ್ಲ ಜೀವಿತವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮಗೆ ಬಿಡುಗಡೆ, ನಿಮ್ಮ ಪರಿಶುದ್ಧ ವಾಕ್ಯದಿಂದ ನಮಗೆ ಅನುಗ್ರಹ, ನಿಮ್ಮ ಪರಿಶುದ್ಧವಾದ ಗಾಯದಿಂದ ನಮಗೆ ಸೌಖ್ಯ, ನಿಮ್ಮ ಪವಿತ್ರಾತ್ಮರ ಅಭಿಷೇಕದಿಂದ ನಮಗೆ ಅನುಗ್ರಹ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದಿಂದ ನಾವು ಬಿಡುಗಡೆ ಹೊಂದಿದ್ದೇವೆ, ನಿಮ್ಮ ಗಾಯದಿಂದ ನಾವು ಸೌಖ್ಯ ಹೊಂದಿದ್ದೇವೆ. ಯೇಸುವೇ, ನಿಮ್ಮ ಪರಿಶುದ್ಧ ಆತ್ಮದಿಂದ ನಾವು ಅಭಿಷೇಕ ಹೊಂದಿದ್ದೇವೆ ಎಂದು ವಿಶ್ವಾಸಿಸುತ್ತೇವೆ ಸ್ವಾಮಿ. ಯೇಸುವೇ, 3ನೇ ಬಾರಿ ನಾವು ನಿವೇದಿಸುತ್ತೇವೆ ಕರ್ತನೆ. ಯೇಸುವೇ, ನಿಮ್ಮ ರಕ್ತದಿಂದ ನಾವು, ನನ್ನ ಕುಟುಂಬವು ಬಿಡುಗಡೆ ಹೊಂದಿದೆ ಸ್ವಾಮಿ. ನಿಮ್ಮ ಪರಿಶುದ್ಧ ಗಾಯದಿಂದ ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ಸೌಖ್ಯ ಹೊಂದಿದ್ದಾರೆ ಕರ್ತನೆ. ಯೇಸುವೇ, ಪವಿತ್ರ ಆತ್ಮನಿಂದ ನಾವು ಅಭ್ಯಂಗಿಸಲ್ಪಟ್ಟಿದ್ದೇವೆ, ತುಂಬಲ್ಪಟ್ಟಿದ್ದೇವೆ ಎಂದು ವಿಶ್ವಾಸಿಸುತ್ತ ಕರ್ತನೆ, ನೀವೆಂದಿಗೂ ನಮ್ಮ ಜೊತೆಯಲ್ಲಿರುವವರಾಗಿದ್ದೀರಿ ಎಂದು ನಾವು ನಂಬಿ ವಿಶ್ವಾಸದೊಡನೆ ಈ ಸ್ತುತಿ ಬಲಿಯನ್ನು ನಿಮಗೆ ಸಮರ್ಪಿಸುತ್ತಾ ಕರ್ತನೆ, ನಿಮ್ಮ ಮುಖವನ್ನೇ ನೋಡುತ್ತಾ ನಮ್ಮ ಜೀವನದಲ್ಲಿ ಏನಾದರೂ ಮಾಡಿರಿ ಎಂದು ಕೇಳಿಕೊಳ್ಳುತ್ತಾ ಸ್ತುತಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ,
ಕುಳಿತಿರುವ ನಮ್ಮೆಲ್ಲರನ್ನು ನೋಡ್ತಿರುವಂತ ಪ್ರಭುವೇ, ಯೆರೆಮೀಯ 31:3 ನೀವು ನುಡಿಯುತ್ತೀರಿ ಸ್ವಾಮಿ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದ, ಆ ಪ್ರೇಮದಿಂದಲೇ ನಿನ್ನನ್ನು ಆಕರ್ಷಿಸಿಕೊಂಡಿದ್ದೇನೆ ಎಂಬುದಾಗಿ ಸ್ವಾಮಿ. ಹೌದು ಪ್ರಭುವೇ, ನೀವು ಮನಸ್ಸು ಮಾಡದಿದ್ದಲ್ಲಿ, ನಮ್ಮನ್ನು ಕರೆಯದಿದ್ದಲ್ಲಿ ಸ್ವಾಮಿ, ನಾವು ಯಾರು ನಿನ್ನ ಸನ್ನಿಧಿಗೆ ಬರಲು ಸಾಧ್ಯವಿಲ್ಲ.
ಮೊದಲಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಅಪ್ಪ ಯೇಸುವೆ, ಈ ಸಮಯದಲ್ಲಿ ಇಲ್ಲಿ ಬಂದಿರುವಂತಹ ಎಲ್ಲರ ಕುಟುಂಬಗಳನ್ನ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಸ್ವಾಮಿ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿರಿ ಯೇಸುವೆ. ನೀವಿರುವ ಮನೆಯಲ್ಲಿ ಶಾಂತಿ ಸಮಾಧಾನ ತುಂಬಿರುತ್ತದೆ ಕರ್ತನೆ. ನೀವಿರುವ ಮನೆಯಲ್ಲಿ ಸಂತೋಷ ಆನಂದ ತುಂಬಿರುತ್ತದೆ ಸ್ವಾಮಿ. ಬನ್ನಿ ಯೇಸುವೆ, ಬನ್ನಿ ಜಗಾಯನ ಮನೆಗೆ ಬಂದು ಇಂದು ಈ ಮನೆ ರಕ್ಷಣೆ ಹೊಂದಿತ್ತು, ಪಾವನಗೊಂಡಿತು ಎಂಬುದಾಗಿ ಹೇಳುತ್ತ ಪ್ರಭು ಯೇಸುವೆ, ಇಂದು ನಮ್ಮ ಮನೆಗಳಿಗೆ ಬನ್ನಿರಿ, ನಮ್ಮ ಕುಟುಂಬಗಳಿಗೆ ಬಂದು ನೆಲೆಸಿರಿ ಸ್ವಾಮಿ. ನಮಗೂ ಹೇಳಿರಿ ಇಂದು ನಿಮ್ಮ ಮನೆ ಪಾವನವಾಯಿತು ಎಂಬುದಾಗಿ ಸ್ವಾಮಿ. ಹೌದು ಪ್ರಭುವೇ, ಚಂಚಲರಾಗಿರುವಂತ ನಮ್ಮ ಹೃದಯಗಳಲ್ಲಿ ಬಂದು ನೆಲೆಸಿರಿ ಸ್ವಾಮಿ. ಮಾರ್ಗರೀತ ಮನೆಗೆ ನೀವು ಹೇಳಿದಿರಿ, ನಿನ್ನ ಚಿಕ್ಕ ಹೃದಯವನ್ನು ನನಗೆ ಕೊಡು ಎಂಬುದಾಗಿ. ಹೌದು ಪ್ರಭು ಯೇಸುವೆ, ನಮ್ಮೆಲ್ಲರ ಹೃದಯಗಳನ್ನು, ನಮ್ಮ ಕುಟುಂಬದಲ್ಲಿರುವ ಎಲ್ಲರ ಹೃದಯಗಳನ್ನು ಸ್ವಾಮಿ ನಿಮ್ಮ ಹೃದಯದೊಂದಿಗೆ ಸಮರ್ಪಿಸುತ್ತೇವೆ. ಸ್ವೀಕರಿಸಿರಿ ರಾಜ, ನಮ್ಮ ಹೃದಯಗಳೆಲ್ಲವನ್ನ ಸ್ವೀಕರಿಸಿರಿ ಸ್ವಾಮಿ. ನಮ್ಮ ಹೃದಯದಲ್ಲಿರುವಂತಹ ಮಲಿಹೀನತೆಗಳನ್ನ ತೆಗೆದು ಹಾಕಿರಿ ಸ್ವಾಮಿ. ನಮ್ಮ ಬಲಹೀನತೆಗಳನ್ನು ತೆಗೆದು ಹಾಕಿರಿ ಸ್ವಾಮಿ. ನಮಗೆ ಬೇಕಾದಂತ ಕ್ಷಮಿಸುವ ಹೃದಯವನ್ನು, ಪ್ರೀತಿಸುವ ಮನಸ್ಸನ್ನು, ಎಲ್ಲರೊಂದಿಗೂ ಬೆರೆತು ಜೀವಿಸುವ ಕೃಪೆಯನ್ನು, ಆಶೀರ್ವಾದವನ್ನು ದಯಪಾಲಿಸಿರಿ ಎಂದು ಸ್ವಾಮಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ.
ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ